ಗಂಡು ಮಗು ಹುಟ್ಟಿದಕ್ಕೆ ಪಾರ್ಟಿ ಕೇಳಿದಕ್ಕೆ ಸ್ನೇಹಿತನನ್ನೇ ಬರ್ಬರವಾಗಿ ಕೊಲೆಗೈಯಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಗಲಾಟೆಯಾಗಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ವಣ್ಣೂರಿನಲ್ಲಿ ನಡೆದಿರುವಂತಹ ಕೊಲೆಗಳು. ವಣ್ಣೂರಿನ ಹನುಮಂತಪ್ಪ ಇಟಗಿ ಕೊಲೆಯಾದಂತಹ ಮೃತ ದುರ್ದೈವಿಯಾಗಿದ್ದು, ಹನುಮಂತಪ್ಪನನ್ನ ಕೊಲೆಗೈದಂತಹ ಗೆಳೆಯ ವಿಶ್ವನಾಥ್ ಪೂಜಾರಿ. ಕ್ಷುಲ್ಲಕ ಕಾರಣ, ವಿಶ್ವನಾಥ್ ಪೂಜಾರಿಗೆ ಮಗು ಆಗಿರುತ್ತೆ, ಗಂಡು ಮಗು ಹುಟ್ಟಿರುತ್ತೆ, ಪಾರ್ಟಿ ಕೇಳ್ತಾನೆ ಹನುಮಂತಪ್ಪ. ಮಾತಿಗೆ ಮಾತು ಬೆಳೆದು ಗೆಳೆಯರ ನಡುವೆ ಗಲಾಟೆಯಾಗಿ ಅದು ವಿಕೋಪಕ್ಕೆ ತಿರುಗಿ ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಲೆ ಅಂದ್ರೆ ಎಷ್ಟು ಈಸಿ ಆಗೋಗಿದೆ ಅಂತಂದ್ರೆ, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದು ಜೀವವನ್ನೇ ತೆಗಿತಾರೆ ಅಂದ್ರೆ ಏನರ್ಥ? ಗಂಡು ಮಗು ಹುಟ್ಟತಕ್ಕೆ ಪಾರ್ಟಿ ಕೇಳಿರ್ತಾನೆ ಹನುಮಂತಪ್ಪ ಇಟ್ಗಿ. ಮದ್ಯದ ಅಮಲಿನಲ್ಲಿ ಗ್ರಾಮದ ಕಟ್ಟೆ ಮೇಲೆ ಕುಳಿತು ಇಬ್ರು ಕೂಡ ಹರಟೆ ಹೊಡಿತಿರ್ತಾರೆ. ಪಾರ್ಟಿ ಕೊಡಿಸೋ ವಿಚಾರಕ್ಕೆ ಸ್ನೇಹಿತರ ನಡುವೆ ಮಾತುಕತೆಯಾಗುತ್ತೆ. ವಿಶ್ವನಾಥ್ ಕಣ್ಣಿಗೆ ರಭಸವಾಗಿ ಹನುಮಂತಪ್ಪ ಬೆರಳು ತಾಕುತ್ತೆ. ಇಷ್ಟಕ್ಕೆ ಸಿಟ್ಟಿಗೆದ್ದಂಥ ವಿಶ್ವನಾಥ್ ಒಂದು ಕೊಲೆಯಲ್ಲಿ ಅಂತ್ಯವಾಗ್ತಾರೆ. ಮದ್ಯದ ಅಮಲಿನಲ್ಲಿ ಶುರುವಾದಂತಹ ಗಲಾಟೆ ಇದು. ಪಾರ್ಟಿ ಕೊಡಿಸುವಂತಹ ವಿಚಾರಕ್ಕೆ ಇಬ್ಬರ ನಡುವೆ ಮಾತುಕತೆ ಆಗ್ತಾ ಇರುತ್ತೆ. ವಿಶ್ವನಾಥ್ ಕಣ್ಣಿಗೆ ರಭಸವಾಗಿ ಹನುಮಂತಪ್ಪ ಬೆರಳು ತಾಕುತ್ತೆ. ಈ ಸಿಟ್ಟಿಗೆ ಕಲ್ಲಿನಿಂದ ಹನುಮಂತಪ್ಪ ತಲೆಗೆ ಹೊಡೆದು ವಿಶ್ವನಾಥ್ ಕೊಲೆಗೈದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಕುಸಿದು ಬಿದ್ದಂತಹ ಹನುಮಂತಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿಶ್ವನಾಥ್ ಪರಾರಿಯಾಗಿದ್ದ, ಆತನನ್ನ ಕೂಡ ಪೊಲೀಸರಿಗೆ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ನನ್ನ ಮಗ ನನ್ನ ಜಪಾನ್ ಮಾಡಾಕತ್ತಿದ್ದ, ಅವ್ ಸಾಯ್ತಾನ ಅನ್ನೋದು ನನಗೆ ಕಣ್ಮನ್ಯಾಗ ಗೊತ್ತಾಗಲಿಲ್ಲ. ದೋಸ್ತರಿನ ಬಾಯಲ್ಲಿ ಹೋಗಿ ಈ ನಮ್ಮನೆ ಅನಾಹುತ ಮಾಡ್ಕೊಂಡು ಕುಂತ. ಯಾರಿನ ಬಾಲಿ ನನ್ನ ಮಗ ಬಡ್ದಾಡಿ ಮಾಡಾವಲ್ಲ. ನಾ ಏನಂತ ತುಡ್ಕೊಲಿ ಅವನದು. ನನ್ನ 4 ವರ್ಷದಿಂದ ನನ್ನ ಕಾಲ ಕೈಯ ಹೋಗ ನನ್ನ ಆರೈಕೆ ಮಾಡ್ತಿದ್ದ. ನಾನು ಜಪಾನ್ ಮಾಡ್ಕೊತ, ನನಗೆ ಊಟ ಹಾಕೋಂತ, ನನಗೆ ಅಡುಗೆ ಮಾಡಿ ಕೂಳ ಹಾಕೋಂತ, ನನ್ನಂತೆಲ್ಲ ನನ್ನ ಮಗಲ್ಲಾಗ ಇರ್ತಿದ್ದ ನನ್ನ ಮಗ. ನನಗೆ ಯಾವುದೂ ತಡ್ಕೊಳಕ್ಕಾಗ್ವತ್ತು. ನಾ ಎಲ್ಲಿ ತರಲಿ? ನಾವು ಹೇಳೋದು ಇಷ್ಟೇ, ಏನಂದರೆ ನಾನು ಅವ್ರ ಮಾಮ ಆಗಬೇಕು, ನನಗೆ ಅವನು ಸಹೋದರಳೆ ಆಗಬೇಕು. ಬಟ್ ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಾನು ಈ ಕಡೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೂ ಸಿಕ್ಕಿರಲಿಲ್ಲ. ಸಡನ್ಲಿ ನಮಗೆ ಸಿಕ್ಕಾದ ಮೇಲೆ ಭಾಳ ದುಃಖ ಆಯಿತು. ನೆಕ್ಸ್ಟ್ ಏನಂದರೆ ನಾನು ಹೇಳ್ತಾ ಇರೋದು, ಯಾವ ಥರದ್ದು ಈ ಥರ ಆಗಬಾರ್ದು. ಏನೋ ಫ್ರೆಂಡ್ ಲೆವೆಲಲ್ಲಿ ಅವ್ರೇನೋ ಆಯ್ತು ಹೋಯ್ತು, ಬಟ್ ಈ ಲೆವೆಲ್ಗೆ ಒಂದು ಕೊಲೆ ಮಾಡೋ ಥರ ಅವರು ಮಾಡಿದ್ದಾರೆ ಅಂದರೆ ಇದ್ರ ಬಗ್ಗೆ ನನಗೆ ನಮಗೆ ರೀ ಇದು ರಾತ್ರಿ 10ರಿಂದ 11 ಗಂಟೆ ಒಳಗಾದ್ರೆ ನಾನು ಮಲ್ಕೊಂಡಿದ್ದೆ ಇಲ್ಲಿ. ನೋಡಿ ನಮಗೆ ಇದು ಏನೂ ಗೊತ್ತಿಲ್ಲ. ಆದ್ರೆ ಇದು ಪೊಲೀಸರು ಬಂದು ಎದುರಿಸಾಗ ಹೋಗಿ ಅಂತೇಳಿ ಮೊದಲು ಏನಿಲ್ಲ ರೀ, ಬೈಕ್ ಸ್ಟೇಷನ್ ಏನೋ ಬೈಕ್ ಕೊಡಂದ್ರೆ ಅದು ಇದು ಅಂತಂದ್ರು. ಅದೇ ನಮಗೇನು ಪಕ್ಕ ಮಿಷೇಜ್ ಗೊತ್ತಿಲ್ಲ ರೀ. ಯಾವ ಬೈಕ್ ಏನೋ ಕೇಳಿದಂತ ಇವ್ ಕೊಡ್ದಲ್ಲ ಅಂದಂತ. ಕಲ್ಲೇ ಹೊಡೆದು